ಒಂದು ಭಾರಿ ಆಸೆ ಇತ್ತು. ಆದರೆ ಸಾವನ್ನಲ್ಲಿ ನೋಡ್ತಾ ಇದ್ದೀವಿ, ನಾನು ಸ್ವಲ್ಪ ಬೇಜಾರು, ತುಂಬ ದುಃಖ ಆಗುತ್ತೆ. ಚಿಕ್ಕಂದಿನಿಂದಲೂ ಕೇಳಿದ್ದೀವಿ ಅವ್ರ ಸಾಂಗ್ಸ್, ಸ್ಟಾರ್ ಮೇಕರ್ಲಿರೋದ್ರಿಂದ ಸಾಂಗ್ಸ್ ಹಾಡ್ತಾರೆ ಇರ್ತೀವಿ, ಬಟ್ ಅವ್ರನ್ನ ನಾವು ಬೀಟ್ ಮಾಡೋಕ್ಕಾಗಲ್ಲ. ಶ್ರೀನಿವಾಸರಾವ್ ಮೂಲತಃ ಆಂಧ್ರದವರು, ಆದರೆ ಇಲ್ಲೇ ಮಂಡ್ಯದಲ್ಲೇ ಸೆಟ್ಲ್ ಆಗಿದ್ದಾರೆ. ಎಷ್ಟು ಜನಕ್ಕೆ ಅಂದರೆ ನನಗೆ ತುಂಬ ಅಭಿಮಾನ, ಯಾಕಂದರೆ ಆ ಕಡೆ ತೆಲುಗು ಹಾಡುಗಳು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಕೇಳ್ತೀನಿ. ತಮಿಳು ಹಾಡು ಕೇಳ್ತೀನಿ, ಕನ್ನಡ ಹಾಡು ಕೇಳ್ತೀನಿ. ತುಂಬ ವಿಶಿಷ್ಟವಾಗಿ ಇರುತ್ತೆ. ಅದೊಂಥರ ಏನೋ ಒಂದು ಜೀವನಕ್ಕೆ ನಮ್ಮ ಅದು ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು, ಆದರೆ ಅದು ಇವತ್ತು ಅವ್ರು ಕಳ್ಕೊಬಿಟ್ಟು ತುಂಬ ದುಃಖ ಆಗ್ತೈತೆ. ನಾನು ಮಲಯಾಳಿ ಅಂತಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಕೇಳಿರೋದು ಅವ್ರ ಹಾಡಿಂದಲೇ ನಾವು ಬೆಳೆದಿದ್ದೀವಿ. ತುಂಬ ಖುಷಿಯಾಗುತ್ತೆ. ಕರ್ನಾಟಕದಲ್ಲಿ ನಾವು ಇರೋದು, ಮಲಯಾಳ ಕನ್ನಡ ಎಲ್ಲ ಗೊತ್ತು, ಆದರೆ ಅವರ ಭಾಷೆ, ಅವರ ಹಾಡುಗಳು ತುಂಬ ಖುಷಿಯಾಗುತ್ತೆ. ಈಗ ದುಃಖವೇ ಆಗ್ತಾ ಇದೆ. ಗಿರೀಶ್ ಅಂತ, ನನಗೆ ಜಾನಕಿ ಅಮ್ಮ 2015ಇಂದನೂ ಚೆನ್ನಾಗೇ ಪರಿಚಯ. ನಮ್ಮ ಮನೆಗೆಲ್ಲ ಬರೋರು. ಫೆಬ್ರವರಿ 3rd ವೀಕಲ್ಲಿ ಲಾಸ್ಟ್ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತೊಗೊಂಡು ಮಾತಾಡಿ, ನಾನು ಗಾಯಕನೇ. ಸೊ ಅವರು ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಹಾಡಿಗೆಲ್ಲ ತುಂಬ ಪ್ರೋತ್ಸಾಹ ಕೊಡೋರು. ಈಗ ಮಂಗಳೂರು ಮಂಗಳಾದೇವಿ ದೇವಸ್ಥಾನ ಮತ್ತು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಗೆ ಹೋಗಿದ್ದಾಗಲೂ ಕೂಡ ದಿನ ನಂಗೆ ಮೆಸೇಜಲ್ಲಿ ಅವರು ಕಾಂಟ್ಯಾಕ್ಟಲ್ಲಿ ಇದ್ದರು. ಸೊ ನಾನು ಬಂದ ಮೇಲೆ ನಿನ್ನ ಕರಿತೀನಿ, ಒಂದಿನ ಭೇಟಿ ಮಾಡೋಣ ಅಂತೆಲ್ಲ ಹೇಳಿದರು. ದುರ್ವಿಧಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಸುನೀಲ್ ಅಂತ ಸರ್, ನಾನು ಮೈಸೂರು ಹುಡುಗ, ಇರೋದೆಲ್ಲ ಬೆಂಗಳೂರೇ. ರಂಗಭೂಮಿ ಮತ್ತು ಸಿನಿಮಾ ನಟ, ಮಿನುಗುತ್ತಾರೆ ಕಲ್ಪನಾ ಪ್ರಶಸ್ತಿ ಫೌಂಡರ್ ಕೂಡ. ಅಮ್ಮನ ಹತ್ರ ಮಾತಾಡಿದಾಗ ಹೇಳ್ತಾ ಇದ್ರು, ಅಮ್ಮ ನೀನು ಕೊಡ್ತಾ ಇರೋ ಅವಾರ್ಡ್ ದೊಡ್ಡ ಅವಾರ್ಡ್ ಕಂದ, ನಾನು ಎಲ್ಲೂ ಹಾಡೋಕ್ಕೆ ಬರ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ ಅಮ್ಮ, ನೀವು ಹಾಡೋದು ಬೇಡ, ಬಂದು ಕುತ್ಕೊಳ್ಳಿ ಅಂತ. ಬಟ್ ಅಮ್ಮನಿಗೆ ಹಾನರಿಂಗ್ ಅಂತಲೇ ಮಾತಾಡಿ ಎಲ್ಲ ಆಯಿತು. ನಾವೆಲ್ಲ ಮಾತಾಡ್ದಾಗ ಮೊನ್ನೆ ರೀಸೆಂಟಾಗಿ ಒಂದು 4 ದಿನ ಹಿಂದೆ ಎಲ್ಲ ಕೊಡೋ ಅಪಾಯಿಂಟ್ಮೆಂಟ್ ಇದೆ ಹೋಗೋಣ ಅಂತ. ಬಟ್ ನಿನ್ನೆ ನಾವು ಆ ಜಾನಕಿ ಅಮ್ಮ ಬಗ್ಗೆನೇ ಮಾತಾಡಿ, ನಾನು ದೇವರಾಜ್ ಅವರು ಕುತ್ಕೊಂಡು ಮಾತಾಡಿದಾಗ ಕಾರ್ಯಕ್ರಮದಲ್ಲಿ, ಈಗ ಮಾತಾಡಿ 2 ಸೆಕೆಂಡ್ ಆಗಿಲ್ಲ ಸರ್, ನ್ಯೂಸ್ ಬಗ್ಗೆ ಅಮ್ಮ ಏನಿಲ್ಲ ಅಂತ. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಆಕಾಶ ದೀಪವು ನೀವು, ನಿಮ್ಮ ಕಂಡಾಗ ಸಂತೋಷವೇನು, ನಿಮ್ಮ ಕಂಡಾಗ ಸಂತೋಷವೇನು. ಯಾರೆ ನೀನು ಸುಂದರ ಚಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಬಾ ಭೂಮಿಯ ನಿನ್ನೊಡಲಲ್ಲಿ ನಾಡುವೆನು, ಬಾ ಪ್ರೇಮಿಯ ನಿನ್ನೆದೆಯಲ್ಲಿ ಓಲಾಡುವೆನು. ಅಮ್ಮವ್ರು ಅಂದರೆ ನನಗೆ ತುಂಬ ಇಷ್ಟ. ಅವ್ರ ಹಳೆಯ ಸಾಂಗ್ಗಳೆಲ್ಲ ನನಗೆ ತುಂಬ ಇಷ್ಟ ಸರ್. ನಾನು ಮಳವಳ್ಳಿ ತಾಲೂಕು ಮುಸ್ಕೂರು ಗ್ರಾಮದಿಂದ ಬಂದಿದ್ದೇನೆ. ಅವ್ರನ್ನ ನೋಡಬೇಕು, ಅವ್ರ ದರ್ಶನ ಮಾಡಬೇಕು ಅಂತ ಬಂದೆ. ತುಂಬ ದಿನದಿಂದ ಅವ್ರನ್ನ ನೋಡಬೇಕು, ನಿಜವಾಗಿ ನೋಡಬೇಕು ಅಂತ ಆಸೆ ಇತ್ತು ಸರ್, ಆದರೆ ಅವಕಾಶ ಆಗಲಿಲ್ಲ. ಇವಾಗ ಅವ್ರ ದರ್ಶನ ಮಾಡಬೇಕಂತ ನನಗೆ ತುಂಬ ಆಸೆ ಇತ್ತು. ಅದೇನು ಮಾಡೋದು, ಏನೋದೊಂದು ಇರುತ್ತದಲ್ಲ, ಮುಂದೆ ಅವ್ರ ಇದು ಶಾಶ್ವತವಾಗಿ ಚೆನ್ನಾಗಿರಲಿ, ನೆಮ್ಮದಿಯಾಗಿ ದೇವರವರಿಗೆ ಶಾಂತಿ. ದೊಡ್ಡ ಕಲಾವಿದರು, ರಾಜ್ಯ ಮತ್ತು ಅಂತಾರಾಷ್ಟ್ರದಲ್ಲಿ ಖ್ಯಾತಿ ಪಡೆದಂಥವರು, ಹಾಡುಗಳ ಮುಖಾಂತರನೇ ಜನಸಾಮಾನ್ಯರ ನೋವು ಸ್ಪಂದಿಸುವಂಥ ಶಕ್ತಿ ಇದ್ದಂಥ ಜಾನಕಮ್ಮ ಅವರು ಇಂದು ವಿಧಿವಶರಾಗಿದ್ದಾರೆ. ಅವರು ಅತಿ ಹೆಚ್ಚು ಕನ್ನಡದ ಗೀತೆಗಳನ್ನು ಹಾಡಿ ಮೈಸೂರಿನ ನೆಲದಲ್ಲಿ ಮಣ್ಣಾಗಿದ್ದಾರೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಣೆನುಂಡಿ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ನಿಜಕ್ಕೂ ಕನ್ನಡದ ಮಣ್ಣಲ್ಲಿ ಅವರು ಲೀನ ಆಗಿರೋದು, ಮೈಸೂರಿನಲ್ಲಿ ತನ್ನ ಕೊನೆ ದಿನಗಳನ್ನು ಕಳೆದಿರುವಂಥ ಜಾನಕಮ್ಮ ಅವರಿಗೆ ಅತಿ ಹೆಚ್ಚು ಅಭಿಮಾನಿಗಳು, ಸಂಗೀತ ಪ್ರೇಮಿಗಳಿದ್ದಾರೆ. ಕನ್ನಡ ಚಿತ್ರರಂಗ ಜಾನಕಿಯಮ್ಮ ಇಲ್ಲದೆ ಜ್ಞಾಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಪ್ರತಿಯೊಂದು ಹಾಡಲ್ಲೂ ಜಾನಕಿಯಮ್ಮ ಕಾಣಿಸ್ತಾರೆ. ಎಲ್ಲರಿಗೂ ಅಮ್ಮ ಅವರ ಅಂತಿಮ ದರ್ಶನಕ್ಕೆ ಬಂದಿದ್ವಿ. ಓಂ ಶಾಂತಿ. ಅವ್ರಿಗೆ ಮುಕ್ತಿ ಸಿಗಲಿ ಅಂತ ಕೇಳ್ಕೊತೀವಿ ಸರ್. ನಮ್ಮ ಹೆಸರು ಉಮೇಶ್ ಅಂತ. ಇಂಡಸ್ಟ್ರಿಯಲ್ಲಿ ಜಾನಕಿಯಮ್ಮ
ಸಾಕುಮಗ ಅಂತಲೇ ಕರೀತಾರೆ ಕೆಲವು ನಿರ್ದೇಶಕರೆಲ್ಲರೂ. ಅಮ್ಮ ಪರ್ಸ್ನಲಿ ಭಾಳ ಟಚ್ ಇತ್ತು ಸರ್. ನಾನು ಅಮ್ಮನ ಕಾಣಬೇಕಾಗಿದ್ದು 2015ರಲ್ಲಿ. ಅವ್ರನ್ನ ಫಸ್ಟ್ ಟೈಮ್ ಕಾಣಬೇಕಾದ್ರೆ ದೊಡ್ಡ ತಪಸ್ತರ ಆಗಿ ಹೋಗುತ್ತೆ ಸರ್ ನನಗೆ. ಅವರ ಪುಸ್ತಕಗಳನ್ನೆಲ್ಲ ಓದಿ ಇದು ಮಾಡಿ ಕಲೆಕ್ಟ್ ಮಾಡಿ ನಾವು ಎಲ್ಲ ರೇಡಿಯೋದಲ್ಲಿ ಕೇಳಿ ಅವ್ರ ಹಾಡು ಕೇಳ್ಕೊಂಡೆ. ಕಂಡು ನೀಯನ್ನ ಕೈ ಬಿಡುವನೇ ಕೃಷ್ಣ ಅವೆಲ್ಲ ಹಾಡುಗಳು ನೋಡಿದರೆ ಎಲ್ಲ ಮಾತೃ ಹೃದಯ ವೃದ್ಧಾವಕ ಹಾಡುಗಳನ್ನೆಲ್ಲ ನಮ್ಮ ಕೇಳಿ ಬೆಳೆದಿದ್ದೀವಿ ಸರ್. ನಾವು 2015ರಲ್ಲಿ ಫಸ್ಟ್ ಅಮ್ಮ ಸರ್ ಭೇಟಿಯಾಗಿದ್ದು. ಒಬ್ಬ ಮಹಾನುಭಾವ, ನನ್ನ ಕ್ಲೋಸ್ ಫ್ರೆಂಡ್ ಅವರು ಬಂದಿದ್ದಾರೆ. ಅವಳು ನಿಲ್ತಾ ಇಲ್ಲ ಅವರಿಗೆ, ಮಿಥುನ್ ಅಂತ. ಅವರಿಂದ ಪರಿಚಯ ಆದರು ಅಮ್ಮ. ಅಲ್ಲಿಂದ ಸುಮಾರು 15 ಸಲ ಅಮ್ಮನ ಭೇಟಿ ಆಯಿತು ಸರ್. ನಾವು ಮಂಡ್ಯದಿಂದ ಬಂದಿದ್ದೇವೆ. ಸುಗಮ ಸಂಗೀತದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀವಿ. ಜಾನಕಿ ಅಮ್ಮ ಅವ್ರನ್ನ ನಾವು ಹಾಸನದಲ್ಲಿ 2014ರಲ್ಲಿ ಅವ್ರ ಜೊತೆನೇ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ವಿ. ಅವರ ನೆನಪು ಇವತ್ತು ಕೂಡ ಇದೆ. ಅವರು ಹೇಳ್ತಾಯಿದ್ರು ಭಾಳ ಪ್ರಸಿದ್ಧವಾದ ಗೀತೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರುವೆ, ಭುವಿಯಲ್ಲೂ ಬಾನಲ್ಲೂ ಅಂತ ಅವ್ರು ಹೇಳ್ದಂಗೆ ಭುವಿಯಲ್ಲೂ ಇದ್ದಾರೆ, ಬಾನಲ್ಲೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ. ಅವ್ರು ಎಂದೆಂದಿಗೂ ಕೂಡ ಅಮರ ಆಗಿದ್ದಾರೆ. ಅವರ ಧ್ವನಿ ಯಾವತ್ತೂ ಕೂಡ ಅಜರಾಮರವಾಗಿದೆ. ಅವ್ರ ಗೀತೆಗಳನ್ನು ಕೇಳಿ ಬೆಳೆದವರು. ಇನ್ನೂ ಕೂಡ ವಿಶ್ವದೆಲ್ಲೆಡೆ ಅವರ ಧ್ವನಿ, ಅವ್ರ ಕಂಠ ಯಾವತ್ತೂ ಬರಲ್ಲ. ಅಮರ ಅಮರ ಎಸ್ ಜಾನಕಿ ಅಮರ. ನಮ್ಮ ತಂದೆ ತಾಯಿ ನಮ್ಮ ಮಾವ ಅವರೆಲ್ಲ ಅವ್ರ ಸಾಂಗ್ಗಳು ಕೇಳ್ಕೊಂಬಂದಿದ್ದು. ಈವನ್ ನಾವು ಬೆಳೀತಾ ಅವ್ರು ಯಾರು ಮತ್ತು ಅವ್ರನ್ನ ನೋಡಿ ತಿಳ್ಕೊಂಡಿದ್ದೀವಿ ಇವರೇ ಅಂತ ಅಂದ್ಬಿಟ್ಟು. ಇವತ್ತಿನ ದಿವಸ ಇವ್ರದ್ದು ಇಲ್ಲಿ ಕಾರ್ಯ ನಡೀತಾ ಇದೆ ಅಲ್ವಾ, ಹಾಗಾಗಿ ನೋಡೋಕೆ ನಮಗೆ ಅದೃಷ್ಟ ಅಂತ ಅಂದ್ಬಿಟ್ಟು ನಾವು ಬಂದಿದ್ದೀವಿ ಸರ್. ಅವ್ರ ಸಾಂಗ್ಗಳು ಎವರ್ ಗ್ರೀನ್ ಸಾಂಗ್ಗಳು ಸರ್. ನಮ್ಮ ಜನ್ರೇಷನ್ಗೂ ಕೂಡ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅಂತ ತುಂಬ ಅನಿಸುತ್ತೆ ಸರ್. SPB ಅವ್ರದ್ದು ಮತ್ತು ಇವ್ರದ್ದು ಕಾಂಬಿನೇಷನ್ ತುಂಬ ಇಷ್ಟ ಸರ್. ಸಾಂಗ್ಗಳು ಮರೆಯೋಕ್ಕಾಗದಿರೋಂಥ ಸಾಂಗ್ಗಳು ಸರ್. ಅವ್ರ ಆತ್ಮಕ್ಕೆ ಶಾಂತಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ತೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಇವತ್ತು ರಾಜ್ಕುಮಾರ್ ಜೊತೆಲಿ, ವಿಷ್ಣುವ್ರ ಜೊತೆಲಿ, ಎಲ್ಲರ ಜೊತೆಲೂ ಹಾಡಿದ್ದಾರೆ. ಅವ್ರ ಪ್ರೀತಿ ವಿಶ್ವಾಸ ನಮ್ಗೆ ಇರಲಿ ಅಂತ ಹೇಳ್ತೀನಿ. ಅವ್ರಿಗೆ ದೇವ್ರ ವರ್ಷ ಆಯಿಸ್ಕೊಟ್ಟು ಇದು ಮಾಡಲಿ. ತುಂಬ ಅವ್ರ ಹಾಡು ಅಂದರೆ ತುಂಬ ಇಷ್ಟ ನನಗೆ. ಅಷ್ಟು ಕಾಲು ನನಗೆ ನಡೆಯೋಕ್ಕಾಗಲ್ಲ ಅಂತಂದರೆ ಅವ್ರು ನೋಡಬೇಕು. ತುಂಬ ಕಷ್ಟಪಡ್ಕೊಂಡು ಬಂದಿದ್ದೀವಿ. ಕಾಲು ತುಂಬ ನಾವು ಬೆಳಗ್ಗೆ ತಡೆಯೋಕ್ಕಾಗ ಅಂತಲೂ ನೋಡೋಕ್ಕೋಸ್ಕರ ಇವತ್ತು ಅವ್ರು ಇನ್ನೂ ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು, ಇನ್ನೂ ಕೆಲವು ಕಾಲ ಇರಬೇಕಾಯ್ತು ಅಂತ ನಮ್ಮ ಅನಿಸಿಕೆ. ಅವರು ನಮ್ಮ ಮೈಸೂರಿನವರೇ ಆಗಿ ನಮಗೆ ತುಂಬ ಹೆಮ್ಮೆ ವಿಚಾರ. ನಮ್ಮ ಮೈಸೂರಲ್ಲೇ ಇದ್ದು ಅವ್ರನ್ನ ನಾವು ಭಾರಿ ಖುಷಿಯಾಗಿತ್ತು. ನಮ್ಮ ಮೈಸೂರನ್ನ ಆರಿಸ್ಕೊಂಡು ಅವ್ರು ಇಲ್ಲಿಗೆ ಬಂದಿದ್ದು. ಅದು ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು. ಆದರೆ ಅದು ಇವತ್ತು ಅವ್ರನ್ನ ಕಳ್ಕೊಬಿಟ್ಟು ತುಂಬ ದುಃಖ ಆಗ್ತೈತೆ. ನಾವು ಇವತ್ತು ಅವ್ರ ಹಾಡುಗಳ್ನ ಇವತ್ತು ನಾವು ಒಬ್ಬರು ಕಲಾವಿದರುಗಳೇ. ನಾವು ಡಿಪಾರ್ಟ್ಮೆಂಟ್ಲಿದ್ದರೂ ಸುಧಾ ನಾವು ಈ ಸಂಗೀತ ಅನ್ನೋದನ್ನ ಬೆಳೆಸ್ಕೊಂಡಿದ್ದೀವಿ. ನಾವು ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇರ್ತೀವಿ. ಬಟ್ ಏನಪ್ಪ ಅಂದರೆ ತುಂಬ ಬೇಜಾರಾಗುತ್ತೆ. ಎಂತೆಂಥ ಹಾಡುಗಳು ಕೊಟ್ಟರು ಅಂದರೆ ಅದು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು. ಆ ವಾಯ್ಸು ಇನ್ನು ಬರಲ್ಲ ಬಿಡಿ, ಇನ್ನು ಕೇಳೋಕ್ಕಾಗಲ್ಲ ನಾವು. ಬೇಡ ಕೃಷ್ಣ ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು, ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು, ಮಧ್ಯರಾತ್ರಿ ಚಂದ್ರ ಚಳಿಯ ತುಂಬುತ್ತಿರುವುದು, ಮಧ್ಯರಾತ್ರಿ ಚಂದ್ರ ಚಳಿಯ ತುಂಬುತ್ತಿರುವುದು, ಬೇಡ ಕೃಷ್ಣ. ಗಾಯಕಿ ಬಾಲಸುಬ್ರಹ್ಮಣ್ಯ ಬಿಟ್ರೆ ಇವು ಮೇಡಮ್. ಇನ್ನು ಈ ಥರ ಇನ್ನು ಮುಂದೂ ಬರಲ್ಲ, ಹಿಂದೂ ಬರಲ್ಲ. ಅಷ್ಟು ರೆಕಾರ್ಡ್ಗಳೆಲ್ಲ ಸೂಪರ್ ಇಟ್ಟು ಒಂದು ರೆಕಾರ್ಡ್ ಅವ್ರು ಏನು ಆಡಾರ ಎಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.